ಇವರು ಆ್ಯಕ್ಚುಲಿ ಬರಬೇಕಾದ್ರೂ ಒಂದು ಮಾತು ಹೇಳಿದರು, ನಮಗೆ ಜೀವ ಭಯ ಉಂಟು, ನಮ್ಮಲ್ಲಿ 2-3 ವಾಹನದವರು ಫಾಲೋ ಮಾಡ್ತಿದ್ದಾರೆ, ನಮಗೆ ಏನಾದರೂ ಜೀವಕ್ಕೆ ಏನಾದರೂ ಅಪಾಯ ಆಯಿತು ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ನಕಲಿ ದೇವಮಾನವ ಅಂತೇಳಿ ಹೇಳಿದ್ದಾರೆ. ಇವರು ಆ್ಯಕ್ಚುಲಿ ನಕಲಿ ದೇವಮಾನವ ಅಂತ ಹೇಳಿ ಗೋವಾಕ್ಕೆ ಬೇರೆ ಕಡೆ ಹೋಗ್ತಿದ್ರು, ನಮಗೆ ಅದರಲ್ಲಿ ಏನಿದಿರ್ತಿರಲಿಲ್ಲ. ಇವರು ನಕಲಿ ದೇವಮಾನವ ಅಂತ ಹೇಳಿ ಬರ್ತಿರುವಂಥ ಧರ್ಮಸ್ಥಳಕ್ಕೆ. ಹಾಗಾದರೆ ಇಲ್ಲಿ ಅವರಿಗೆ ಹೇಳಿರುವಂಥದ್ದು, ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೇಳಿದಲ್ಲ ಅಂತೇಳಿ. ಅವರಿಗೆ ಹೇಳಿದಲ್ಲ ಅಂತೇಳಿ ಆದರೆ ಅವ್ರು ಯಾವುದಾದ್ರೂ ಒಂದು ವ್ಯಕ್ತಿಗೆ ಹೇಳಿರುವಂಥದ್ದು ಹೌದಲ್ವಾ? ನಮಗೆ ಅವ್ರು ಯಾರು ಅಂತೇಳಿ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಅವರು ತುಂಬ ದಿನದಿಂದ ಇದೇ ರೀತಿಯಾಗಿ ಹೇಳ್ತಾ ಬಂದಿದ್ದಾರೆ, ದೇವಮಾನವರು ಇದ್ದಾರೆ, ನಮ್ಮನ್ನು ಫಾಲೋ ಮಾಡಿಸ್ತಿದ್ದಾರೆ, ನಮಗೆ ಅಪಾಯ ಇದೆ, ಜೀವ ಭಯ ಇದೆ ಅಂತ. ಅದನ್ನು ಯಾರು ಅಂತ ಹೇಳಿದ್ದು ಅಂತ ಹೇಳಿ ಅವ್ರು ಹೇಳಿ, ಅದರ ನಂತರ ನಾವು ನೋಡ್ತೇವೆ ಅವಕಾಶ ಕೊಡ್ದಾ ಇಲ್ವಾ ಅಂತ ಮಾತಾಡ್ತೇವೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ನಾವು 13 ವರ್ಷ ಮುಂಚೆನೇ ಪ್ರತಿಭಟನೆ ಮಾಡಿದವರು. ಈಗಿನವರು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಲೈಕ್ಸ್ ಆಮೇಲೆ ವ್ಯೂಸ್ ಇದರ ಒಂದು ಹುಚ್ಚಿಗೆ. ಆ ಹುಡುಗನಿಗೆ 19 ವರ್ಷ ಅಂತೆ, ಅವನಿಗೆ ವಿಷಯದ ಬಗ್ಗೆನೇ ಗೊತ್ತಿಲ್ಲ. ಇಲ್ಲಿ ಏನು ತನಿಖೆ ಆಗಿದೆ, ಏನು ವಿಚಾರಗಳಾಗಿದೆ, ಇಲ್ಲಿದ್ದು ಪ್ರಸಕ್ತ ಪರಿಸ್ಥಿತಿ ಹೇಗಿದೆ, ಯಾವ ವಿಚಾರಗಳು ಗೊತ್ತಿಲ್ಲ. ಇವತ್ತಿಗೆ ಏನಾಗ್ತದೆ ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಹೊರಗಿನವರು ಇಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಅಂತ ಇಂಥವ್ರಿಂದಲೇ ಇದು ಧರ್ಮಸ್ಥಳ ಅಂತ ಹೇಳೋದು ಎಲ್ಲರದ್ದು ಎಮೋಷನ್. ಇಲ್ಲಿ ಕೂಡ 11,000 ಜನಸಂಖ್ಯೆ ಇದೆ, ಎಲ್ಲರ ಭಾವನೆ.